Hi, hello everyone. In the previous class, we have learned some microorganisms and their types. Now we discussing about how the microorganisms play an important role in our lives. And some of them are beneficial in many ways, but some others are harmful and cause the diseases. Let me know about the friendly microorganisms. How the microorganisms are used. First one is for making a curd, bread, and the cake, and for the production of the alcohol, and for cleaning up the environment. For example, the organic wastes are the broken down into harmless and usable substances by the bacteria. ಮೀನ್ಸ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸು ಸತ್ತೋಗಿರ್ತವಲ್ಲ, ಸೊ ಅದನ್ನು ಆರ್ಗಾನಿಕ್ ವೇಸ್ಟ್ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿ ಈ ಮೈಕ್ರೋ ಆರ್ಗಾನಿಸಮ್ಸು ತಮ್ಮ ರೋಲನ್ನು ಪ್ಲೇ ಮಾಡುತ್ತೆ. And some bacteria are also used in the preparation of the medicines like the antibiotics, and in agriculture also to increase the soil fertility. These microorganisms are used. Can you ever wonder how the milk converts into the curd? The milk is turned into the curd by the bacteria. Here the milk contains the several microorganisms. The bacterium, which is lactobacillus, that promotes the formation of the curd. It multiplies in milk, or it reproduces in the milk and converts it into curd. And the bacteria are also involved in the making cheese, pickles, and some food items. ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡೋದು ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಮ್ ಈಸ್ ಅ ಸಿಂಗ್ಯುಲರ್, ಬ್ಯಾಕ್ಟೀರಿಯಾ ಈಸ್ ಪ್ಲೂರಲ್. ಸೊ ಯಾವಾಗ ನಾವು ಹಾಲನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ತೀವಿ, ಹಾಲನ್ನು ಆರಿಸ್ಬಿಟ್ಟು ವಾರ್ಮ್ ಮಿಲ್ಕಿಗೆ ಸ್ವಲ್ಪ ಕರ್ಡನ್ನು ಹಾಕಿದರೆ ಅದು ಪೂರ್ತಿ ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡುತ್ತೆ. ಹೇಗೆ ಅಂದರೆ, ಇವಾಗ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಅದು ಬೆಚ್ಚನೆಯ ಹಾಲಲ್ಲಿ ರೀಪ್ರೊಡ್ಯೂಸ್ ಆಗುತ್ತೆ. ಸೊ ಅದು ಫೇವರಬಲ್ ಕಂಡೀಷನ್ನ ಕೊಡುತ್ತೆ ರೀಪ್ರೊಡ್ಯೂಸ್ ಆಗೋಕ್ಕೆ, ಅಂದರೆ ಬೆಳೆಯೋಕ್ಕೆ. ಸೊ ಅದು ಪೂರ್ತಿ ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇನ್ನು ಬೇಕ್ರೀಸಲ್ಲೆಲ್ಲ ಬ್ರೆಡ್ಡು, ಕೇಕ್ ಮತ್ತು ಪೇಸ್ಟ್ರೀಸ್ ಎಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ಅದು ಈಸ್ಟ್ ಪೌಡರ್ನ ಯೂಸ್ ಮಾಡ್ತಾರೆ. ಸೊ ಅದು ಸಾಫ್ಟ್ನೆಸ್ಸನ್ನು ಕೊಡುತ್ತೆ, ಫ್ಲಫಿ ಬ್ರೆಡ್ ಮತ್ತು ಕೇಕ್ ಎಲ್ಲ ಆಗೋದು. ಸೊ ಯೂಸಿಂಗ್ ಅ ಈಸ್ಟ್ ಪೌಡರಿಂದ. ಈಸ್ಟ್ ಈಸ್ ಅ ಟೈಪ್ ಆಫ್ ಫಂಗಸ್. Take half kg flour, that is maida, and add some sugar and mix it with warm water and add a small amount of the yeast powder and to make the small dough. And what you observe, after 2 hours ಮೈದಾ ಹಿಟ್ಟನ್ನು ಸ್ವಲ್ಪ ಶುಗರ್ ಹಾಕಿ ಕಲಸಿಟ್ರೆ ಆಮೇಲೆ 1-2 ಅವರ್ ಬಿಟ್ಟು ನೋಡಿದಾಗ ಏನಾಗಿರುತ್ತೆ, ಆ ಹಿಟ್ಟು ವಾಲ್ಯೂಮಲ್ಲಿ ಇನ್ಕ್ರೀಸ್ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈಸ್ಟು ರಿಪ್ರೊಡ್ಯೂಸಸ್ ರ್ಯಾಪಿಡ್ಲಿ ಆ್ಯಂಡ್ ಪ್ರೊಡ್ಯೂಸಸ್ ಅ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ದೇರ್ ರೆಸ್ಪಿರೇಷನ್ ಅಲ್ವಾ. ಸೊ ಬಬಲ್ಸ್ ಆಫ್ ದ ಗ್ಯಾಸ್ ಫಿಲ್ ದ ಡಫ್ ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ವಾಲ್ಯೂಮ್. ದಿಸ್ ಇಸ್ ದ ಬೇಸಿಸ್ ಆಫ್ ಯೂಸ್ ಆಫ್ ಈಸ್ಟ್ ಇನ್ ದ ಬೇಕರೀಸ್. ಇವಾಗ ಮನೆಯಲ್ಲೆಲ್ಲ ಇಡ್ಲಿ ಮತ್ತು ದೋಸೆ ಮಾಡಬೇಕಾದ್ರೆ ಅಕ್ಕಿನ ನೆನೆಸಿಟ್ಟು ಅದನ್ನು ಗ್ರೈಂಡ್ ಮಾಡಿ 1 ನೈಟ್ ಫುಲ್ ಬಿಟ್ಟಿರ್ತೀವಿ. ಸೊ ಆವಾಗ ಆ ಬ್ಯಾಕ್ಟೀರಿಯಾ ರೆಸ್ಪಿರೇಷನ್ ಆಗಿ ಮತ್ತು ರಿಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಆವಾಗ ರೆಸ್ಪೈರ್ ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ. ಆ ಕಾರ್ಬನ್ ಡೈಆಕ್ಸೈಡು ಹೊರಗಡೆ ಎಲ್ಲೂ ಹೋಗದೇನೆ ಸ್ಟ್ರಕ್ ಆಗಿರುತ್ತೆ. ದಟ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ಸ್ ಎ ಪೋರ್ಸ್ ಇನ್ ದ ಫ್ಲೋರ್. ದೋಸೆ ಸಾಫ್ಟ್ನೆಸ್ಸಿಗೂ ಸಹ ಇದೇ ಬ್ಯಾಕ್ಟೀರಿಯಾ ಯೂಸ್ಫುಲ್. ನಾವು ಯಾವುದೇ ರೀತಿ ಪೌಡರ್ನ ಮಿಕ್ಸ್ ಮಾಡಲ್ಲ, ಈಸ್ಟ್ ಪೌಡರ್ ಆಗಿರ್ಬೋದು, ಸೊ ಸಮಥಿಂಗ್ ಏನೂ ಮಿಕ್ಸ್ ಮಾಡಲ್ಲ. ಹೇಗೆ ಅದು ಹಿಟ್ಟು ವಾಲ್ಯೂಮಲ್ಲಿ ಜಾಸ್ತಿ ಆಗುತ್ತೆ ಅಂತ ಅಂದರೆ, ಇವಾಗ ನಾವು ಕೈಯಲ್ಲಿ ಅಕ್ಕಿನ ನೆನೆಸಿರ್ತೀವಿ, ವಾಶ್ ಮಾಡಿರ್ತೀವಿ, ಮಿಕ್ಸಿ ಮಾಡಿರ್ತೀವಿ. ಸೊ ನಾನು ಹೇಳಿದೆ, ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಕಡೆನೂ ಇರುತ್ತೆ, ಎಲ್ಲೆಲ್ಲೂ ಸಹ ಇರುತ್ತೆ. ಆ ಬ್ಯಾಕ್ಟೀರಿಯಾ ಅದರಲ್ಲಿ ಹೋಗಿರುತ್ತೆ ಅಲ್ವಾ. ಸೊ ಆ ಬ್ಯಾಕ್ಟೀರಿಯಾ ಅದು ನಮಗೆ ಹಾರ್ಮ್ಫುಲ್ ಆಗಿರಲ್ಲ. ಅದು ರೀಪ್ರೊಡ್ಯೂಸ್ ಆಗಿ ಅದು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ. ಸೊ ಹಿಟ್ಟಿನ ವಾಲ್ಯೂಮು ಜಾಸ್ತಿ ಆಗಿರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕಮರ್ಷಿಯಲ್ ಯೂಸಸ್ ಆಫ್ ದ ಮೈಕ್ರೋ ಆರ್ಗಾನಿಸಮ್ಸ್. ಮೈಕ್ರೋ ಆರ್ಗಾನಿಸಮ್ ಕಮರ್ಷಿಯಲ್ ಯೂಸ್ ಏನಂದರೆ ಪ್ರೊಡಕ್ಷನ್ ಆಫ್ ದ ಆಲ್ಕೋಹಾಲ್.
Yeast is used for the commercial production of alcohol ಮತ್ತು wine. Commercial production of the alcohol is very important. For this purpose only the yeast is grown on the natural sugars that present in the grains like barley, wheat, rice and the crushed fruit and juices etc. ಆವಾಗಲೇ ಹೇಳಿದೆ ದೋಸೆ ಮತ್ತು ಇಡ್ಲಿ ನಾವೇನು ಪೌಡರ್ ಹಾಕದೇ ಇದ್ದಾಗ್ಲೂ ಸಹ ಅದ್ರ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಂತ. ರೈಸಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಅಂತ ಕೇಳಿದ್ದೀವಲ್ವಾ, ಸೊ ಆ ಈಸ್ಟ್ ಸಹ ಅದ್ರ ಮೇಲೆ ಬೆಳೆಯುತ್ತೆ. ಹೇಗೆ ಆಲ್ಕೋಹಾಲ್ ಪ್ರಿಪ್ರೇಷನ್ ಮಾಡ್ತಾರೆ ಅಂದರೆ, ಒಂದು 500 ml ಬೀಕರ್ನ ತೊಗೊಂಡು ಒಂದು ಮುಕ್ಕಾಲು ಭಾಗ ನೀರನ್ನು ಹಾಕಿ, ಆಮೇಲೆ 2 to 3 ಸ್ಪೂನ್ ಆಫ್ ಶುಗರನ್ನು ಡಿಸಾಲ್ವ್ ಮಾಡಿ, ಆಮೇಲೆ 1/2 ಸ್ಪೂನ್ ಆಫ್ ಈಸ್ಟ್ ಪೌಡರನ್ನು ಹಾಕಬೇಕು ಶುಗರ್ ಸೊಲ್ಯೂಷನ್ಗೆ. ಸೊ ಅದನ್ನು ಕವರ್ ಮಾಡಿ ವಾರ್ಮ್ ಪ್ಲೇಸಲ್ಲಿ 4 to 5 hours ಬಿಡಬೇಕು. ವಾರ್ಮ್ ಪ್ಲೇಸ್ ಯಾಕೆ, ಸ್ವಲ್ಪ ಬೆಚ್ಚಗಿರೋ ಪ್ಲೇಸ್ ಯಾಕೆ ಅಂದರೆ, ಫಾರ್ ದ ಈಸ್ಟ್ ರಿಪ್ರೊಡಕ್ಷನ್ ಆಗೋಕ್ಕೆ ಫೇವರಬಲ್ ಕಂಡೀಷನ್ ಬೇಕಲ್ಲ, ಸೊ ಅದಕ್ಕೆ. ಆಮೇಲೆ ಅಷ್ಟು 4 to 5 hours ಬಿಟ್ಟು ನೋಡಿದಾಗ ಸ್ಮೆಲ್ ಬರುತ್ತೆ, ಸ್ಮೆಲ್ ನೋಡ್ಬೋದು. ದಿಸ್ ಈಸ್ ದ ಸ್ಮೆಲ್ ಆಫ್ ಆಲ್ಕೋಹಾಲ್ as sugar has been converted into the alcohol by the yeast. So this process of conversion of sugar into alcohol is known as fermentation. ಫರ್ಮೆಂಟೇಷನ್ನಿಂದನೇ ಆಲ್ಕೋಹಾಲ್ ಪ್ರೊಡಕ್ಷನ್ ಆಗೋದು. ಸೊ ಈ ಫರ್ಮೆಂಟೇಷನ್ನ ಲೂಯಿಸ್ ಪ್ಯಾಶ್ಚರ್ ಇನ್ 1857 ಡಿಸ್ಕವರ್ ಮಾಡಿದರು. ಸೊ ಮೈಕ್ರೋ ಆರ್ಗಾನಿಸಮ್ಸ್ ಹೇಗೆ ಮೆಡಿಸನಲ್ ಯೂಸನ್ನು ಕೊಡುತ್ತೆ ನೋಡೋಣ. ವೆನೆವರ್ ಯು ಫಾಲ್ ಇಲ್, ದ ಡಾಕ್ಟರ್ ಮೇ ಗಿವ್ ಯು ಸಮ್ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್, ಕ್ಯಾಪ್ಸೂಲ್ಸ್ ಆರ್ ದ ಇಂಜೆಕ್ಷನ್ ಸಚ್ ಆಸ್ ಅ ಪೆನ್ಸಿಲಿನ್, and the source of these medicines is again microorganisms. These medicines kill or stop the growth of the disease causing microorganisms. Such medicines are called antibiotics. So ಅಂದರೆ ಆಂಟಿಬಯೋಟಿಕ್ಸ್ ಸಹ ಮ್ಯಾನುಫ್ಯಾಕ್ಚರ್ ಅಗೈನ್ ಯೂಸಿಂಗ್ ಮೈಕ್ರೋಆರ್ಗಾನಿಸಮ್ಸ್. ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೋಮೈಸಿನ್ ಆರ್ ದ ಸಮ್ ಆಫ್ ದ ಕಾಮನ್ಲಿ ನೋನ್ ಆಂಟಿಬಯೋಟಿಕ್ಸ್ ಆ್ಯಂಡ್ ವಿಚ್ ಆರ್ ಮೇಡ್ ಫ್ರಮ್ ದ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ. And they are also used to control many plant diseases also. ಪೆನಿಸಿಲಿನ್ ಆಂಟಿಬಯೋಟಿಕ್ ಅನ್ನಲ್ಲ, ಇನ್ 1929 ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋರು ವರ್ಕಿಂಗ್ ಆನ್ ಅ ಕಲ್ಚರ್ ಆಫ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ. ಇವ್ರು ಏನು ಮಾಡ್ತಾರೆ ಅಂದರೆ, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಮೇಲೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಕಲ್ಚರ್ ಮಾಡ್ತಾರೆ, ಬ್ಯಾಕ್ಟೀರಿಯಾನ ಒಂದು ಪೆಟ್ರಿ ಡಿಶಲ್ಲಿ ಕಲ್ಚರ್ ಮಾಡ್ತಾ ಇರ್ತಾರೆ, ಮೀನ್ಸ್ ಬೆಳೆಸ್ತಾರೆ. ಸೊ ಸಡನ್ಲಿ ಫೌಂಡ್ ದ ಸ್ಪೋರ್ಸ್ ಆಫ್ ಅ ಲಿಟಿಲ್ ಗ್ರೀನ್ ಮೌಲ್ಡ್ ಇನ್ ಒನ್ ಆಫ್ ಹಿಸ್ ಕಲ್ಚರ್ ಪ್ಲೇಟ್ಸಲ್ಲಿ ಗ್ರೀನ್ ಮೌಲ್ಡು ಡೋನ್ ಆಗಿರುತ್ತೆ. ಆವಾಗ ಇವರು ಅಬ್ಸರ್ವ್ ಮಾಡ್ತಾರೆ. ಏನು ಅಬ್ಸರ್ವ್ ಮಾಡ್ತಾರೆ ಅಂದರೆ, ಆ ಪ್ರೆಸೆನ್ಸ್ ಆಫ್ ಮೌಲ್ಡ್ ಪ್ರಿವೆಂಟೆಡ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಆ ಗ್ರೀನ್ ಮೌಲ್ಡ್ ಇರೋ ಜಾಗದಲ್ಲಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾನ ಏನು ಕಲ್ಚರ್ ಮಾಡ್ತಿರೋ ಆ ಮೈಕ್ರೋ ಆರ್ಗಾನಿಸಮ್ ಇರಲ್ಲ. ಆ ಮೌಲ್ಡು ಆ ಬ್ಯಾಕ್ಟೀರಿಯಾನ ಕಿಲ್ ಮಾಡ್ತಾ ಇರುತ್ತೆ. ಆವಾಗ ಫ್ಲೆಮಿಂಗ್ ಅಬ್ಸರ್ವ್ ಮಾಡ್ತಾರೆ ಏನಂದರೆ, ಒಂದು ಮೈಕ್ರೋ ಆರ್ಗಾನಿಸಮನ್ನು ಇನ್ನೊಂದು ಮೈಕ್ರೋ ಆರ್ಗಾನಿಸಮ್ ಕಿಲ್ ಮಾಡಬಹುದು. ಸೊ ಆ ಒಂದು ಫಂಗೈ, ಅದು ಮೌಲ್ಡ್ ಏನಿರುತ್ತೆ ಅದು ಒನ್ ಟೈಪ್ ಆಫ್ ಫಂಗಸ್. ಸೊ ಇಟ್ ಈಸ್ ದ ಕೀ ಫಾರ್ ದ ಇನ್ವೆನ್ಷನ್ ಆಫ್ ಪೆನ್ಸಿಲಿನ್. ಪೆನ್ಸಿಲಿನ್ ಈಸ್ ನಥಿಂಗ್ ಬಟ್ ದ ಮೈಕ್ರೋ ಆರ್ಗಾನಿಸಮಿಂದನೇ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ದಟ್ ಪೆನ್ಸಿಲಿನ್ ಈಸ್ ಮ್ಯಾನುಫ್ಯಾಕ್ಚರ್ ಬೈ ದ fungus that is Penicillium. Think about why COVID-19 cannot be cured by antibiotics. Do you know? Because the antibiotics can cure infections of bacteria only. But COVID-19 ಬರೋದು ವೈರಸಸ್ಸಿಂದ. ಸೊ ಆ್ಯಂಟಿಬಯೋಟಿಕ್ಸು ವೈರಸ್ ಕಾಸಿಂಗ್ ಡಿಸೀಸಸ್ನ ಕ್ಯೂರ್ ಮಾಡೋಕ್ಕೆ ಆಗಲ್ಲ. ಸೊ ಮೊದಲೆಲ್ಲ ಟೈಫಾಯ್ಡು, ಮಲೇರಿಯಾ ಎಲ್ಲ ಆದಾಗ ಜನ ಸೀರಿಯಸ್ ಆಗೋದಾಗ ಸತ್ತೋಗ್ತಿದ್ರು, ಬಿಕಾಸ್ ಆ್ಯಂಟಿಬಯೋಟಿಕ್ ಇಲ್ಲದೆ ಇರೋ ಕಾರಣದಿಂದ. ಇವಾಗೆಲ್ಲ ಪ್ರತಿಯೊಂದು ಡಿಸೀಸಸ್ಸಿಗೂ, ಬ್ಯಾಕ್ಟೀರಿಯನ್ ಕಾಸಿಂಗ್ ಡಿಸೀಸಸ್ಸಿಗೆ ಆ್ಯಂಟಿಬಯೋಟಿಕ್ಸ್ ಇರೋದ್ರಿಂದ ಸೊ ನೋ ಪ್ರಾಬ್ಲಮ್. ಆ್ಯಂಡ್ COVID-19 ಬಗ್ಗೆ ಹೇಳಿದೆ, ಅದು ವೈರಸ್ ಕಾಸಿಂಗ್ ಡಿಸೀಸಸ್ಸಿಗೆ ಆ್ಯಂಟಿಬಯೋಟಿಕ್ಸು ವರ್ಕ್ ಆಗಲ್ಲ. ಸೊ ಇವಾಗ ಕೆಮ್ಮು ಮತ್ತು ಕೋಲ್ಡಿಗೆಲ್ಲ ಆ್ಯಂಟಿಬಯೋಟಿಕ್ಸು ವರ್ಕ್ ಆಗಲ್ಲ, ಬಿಕಾಸ್ ದಟ್ ಈಸ್ ಕಾಸ್ಡ್ ಬೈ ದ ರೈನೋ ವೈರಸ್ಸು. ಆ್ಯಂಡ್ ಏನು ಇಂಪಾರ್ಟೆಂಟ್ ಅಂದರೆ, ಆ್ಯಂಟಿಬಯೋಟಿಕ್ಸ್ ಶುಡ್ ಬಿ ಟೇಕನ್ ಓನ್ಲಿ ಆನ್ ದ ಅಡ್ವೈಸ್ ಆಫ್ ದ qualified doctor. So also you must finish the course prescribed by the doctor, that is for 3 days or for 5 days. If you take antibiotics when not needed or in the wrong doses, it may make the drug less effective ಅಂತ ಅಂದರೆ, ನಿಮಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ
ಆಂಟಿಬಯೋಟಿಕ್ ಅದ್ರ ಫಂಕ್ಷನನ್ನು ಮಾಡಲ್ಲ. ಆ್ಯಂಡ್ ಆಲ್ಸೋ ಆಂಟಿಬಯೋಟಿಕ್ಸ್ ಅನ್ನೆಸೆಸರಿಯಾಗಿ ತೊಗೊಂಡ್ರೆ ಇಟ್ ವಿಲ್ ಕಿಲ್ ದ ಬೆನಿಫಿಷಿಯಲ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ದ ಬಾಡಿ. What is a vaccine? And vaccine is a biological substance that provides active required immunity to a particular infectious disease. And why are children or infants given vaccination? And how does the vaccine work? So when a disease carrying microbe that enters our body, the body produces the antibodies to fight the invader. The body also remembers how to find the microbe if it enters again. And so if dead or weakened microbes are introduced in the healthy body, the body fights and kills them by producing a suitable antibodies. ಇವಾಗ ಕೊರೋನಾ ಎಲ್ಲ ಬಂದಾಗ ಕೋವಿಡ್ ವ್ಯಾಕ್ಸಿನ್ ಅಂತ ಅಂದು ಹಾಕ್ಸಿದ್ವಿ. ಅದು ವ್ಯಾಕ್ಸಿನ್ ಅಂದ್ರೂ ಸಹ ಅದು ಸಹ ಮೈಕ್ರೋ ಆರ್ಗಾನಿಸಮ್ಸಿಂದ ಆಗಿರುತ್ತೆ. ನಮ್ಮ ಬಾಡಿಗೆ ಯಾವಾಗ ಸತ್ತೋಗಿರೋ ಅಥವಾ ವೀಕೆಂಡ್ ಮೈಕ್ರೋಬ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾರೋ ಆವಾಗ ಬಾಡಿ ಫೈಟ್ಸ್ ಆ್ಯಂಡ್ ಕಿಲ್ಸ್ ದೆಮ್ ಬೈ ಪ್ರೊಡ್ಯೂಸಿಂಗ್ ಸೂಟೇಬಲ್ ಆಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿ ಅದರ ಜೊತೆ ಫೈಟ್ ಮಾಡುತ್ತೆ. ಹಾಗೇನೆ ದ ಆಂಟಿಬಾಡೀಸ್ ರಿಮೈನ್ ಇನ್ ದ ಬಾಡಿ ಆ್ಯಂಡ್ ವಿ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋಸ್. ದಿಸ್ ಈಸ್ ಹೌ ಅ ವ್ಯಾಕ್ಸಿನ್ ವರ್ಕ್ಸ್. And several diseases including cholera, tuberculosis, have seen the advertisement on TV and newspapers regarding the protection of children against the polio under the Pulse Polio program. So the polio drops given to the children are actually vaccine. ಇದು ಒಂದು ವ್ಯಾಕ್ಸಿನ್ ಅಂದರೆ ಹೇಳಿದ್ನಲ್ಲ, ಮೈಕ್ರೋ ಆರ್ಗಾನಿಸಮ್ ಕಿಲ್ ಮತ್ತು ವೀಕೆಂಡ್ ಮೈಕ್ರೋಬ್ಸನ್ನು ಇಂಟ್ರೊಡ್ಯೂಸ್ ಮಾಡೋದು ಬಾಡಿ ಒಳಗಡೆ. ಸೊ ದ ವರ್ಲ್ಡ್ ವೈಡ್ ಸ್ಮಾಲ್ ಪಾಕ್ಸು ಆಕ್ಯುಪೈ ಆಗಿರುತ್ತೆ. ಸೊ ಸ್ಮಾಲ್ ಪಾಕ್ಸ್ ಹ್ಯಾಸ್ ಫೈನಲಿ ಲೆಡ್ ಟು ಇಟ್ಸ್ ಎರಾಡಿಕೇಶನ್ ಫ್ರಮ್ ದ ಮೋಸ್ಟ್ ಆಫ್ ದ ವರ್ಲ್ಡ್, in India also. And these days vaccine are made on a large scale from the microorganisms to protect the humans and other animals for several diseases. ಈ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನನ್ನು ಫಸ್ಟು ಡಿಸ್ಕವರ್ ಮಾಡಿದವರು ಎಡ್ವರ್ಡ್ ಜೆನ್ನರ್ ಇನ್ 1798. And the next use of microorganism is which increasing the soil fertility. Some bacteria and the blue-green algae are able to fix the nitrogen from the atmosphere to enrich the soil with nitrogen and increase the soil fertility. So these microbes are commonly called as biological nitrogen fixers. Some bacteria, that is rhizopus, ಅದು ಇದು ರೂಟ್ಸು, ಪ್ಲ್ಯಾಂಟಿನ ರೂಟ್ಸು, ಇದು ನಾಡ್ಯೂಲ್ಸು. ಇದರೊಳಗಡೆ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಆ ಬ್ಯಾಕ್ಟೀರಿಯಾ ಅಟ್ಮಾಸ್ಫಿಯರಿನ ನೈಟ್ರೋಜನ್ನ ಸಾಯಿಲಿಗೆ ಫಿಕ್ಸ್ ಮಾಡುತ್ತೆ. ದಟ್ ಇನ್ಕ್ರೀಸ್ ದ ಸಾಯಿಲ್ ಫರ್ಟಿಲಿಟಿ ಆಫ್ ದ ಸಾಯಿಲ್ increases by the microorganisms are helpful for the cleaning the environment. That microorganisms decomposes the dead organic waste of plant and animals and convert them into simple substances which are again used by other plants and animals. So this the harmful and smelly substances and thereby clean up the environment. So the microorganism is one of the kind that cleaning the environment. Here it is the differences between the vaccine, antibiotics and the antibodies. The vaccines are the weakened or the dead pathogen are the microbes that help the immune system to fight a disease. Here antibiotics are drugs that kill a bacteria or prevent their production or inhibit the growth of microorganisms. Antibodies are the chemical produced by the body to destroy the pathogens. Pathogen means the disease causing microbes. Edward Jenner find out the vaccine for the smallpox. Till now we have discussed about some uses of the microorganisms that is used for converting a milk into curd and for the bakeries and for production of the alcohol and for vaccines, medicinal use, and for preparing the antibiotics. These microorganisms play a very important role. Did you ever know why the soil smells pleasant after the rain? ಮಳೆ ಬಂದು ಬಿಟ್ಟು ಹೋದ್ಮೇಲೆ ಸಾಯಿಲ್ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾವು ಎಲ್ಲರೂ ಇಷ್ಟಪಡ್ತೀವಿ. ಸೊ ಅದಕ್ಕೆ ಮೇನ್ ರೀಸನ್ ಏನು? ದಿಸ್ ಈಸ್ ಬಿಕಾಸ್ ಆಫ್ ದ ರಿಯಾಕ್ಷನ್ ಆಫ್ actinomycetes. Actinomycetes is the one of the bacteria. That actinomycetes are the
ಇಟ್ ಸಿಕ್ರೀಟ್ ದ ಜಿಯೋಸ್ಮಿನ್ ಅನ್ನೋ ಒಂದು ಆರೋಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಈಸ್ ಎ ಅರ್ಥಿ ಅರೋಮಾ. ದಿಸ್ ಗಿವ್ಸ್ ದಟ್ ವಂಡರ್ಫುಲ್ ಸ್ಮೆಲ್. ಸೊ ಈ ಕ್ಲಾಸಲ್ಲಿ ನಾವು ಫ್ರೆಂಡ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಬಗ್ಗೆ ನೋಡಿದ್ವಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ದ ಹಾರ್ಮ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್ ಆ್ಯಂಡ್ ದ ಫುಡ್ ಪ್ರಿಸರ್ವೇಟಿವ್. Please like, share and subscribe my channel. Thank you.